ನಮಸ್ಕಾರ, ಸುಬ್ಬೂಸ್ ಕಿಚನ್ಗೆ ಸ್ವಾಗತ. ಇಂದು ನಾವು ಕ್ಯಾಬೇಜನ್ನು ಬಳಸಿಕೊಂಡು ಪರೋಟ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕ್ಯಾಬೇಜನ್ನು ಸಣ್ಣಗೆ ತುರಿದುಕೊಳ್ಳೋಣ. ನಂತರ ಕ್ಯಾಬೇಜನ್ನು ತೊಳೆದು ಸ್ಟ್ರೈನರಿಗೆ ಹಾಕಿ ನೀರನ್ನೆಲ್ಲ ತೆಗೆದುಕೊಳ್ಳೋಣ. ನಂತರ ಒಂದು ಪಾತ್ರೆಗೆ 1.5 ಬಟ್ಟಲು ಗೋಧಿ ಹಿಟ್ಟನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಕಾಳುಮೆಣಸು ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ, 1 ಚಮಚ ಜೀರಿಗೆ, 2 ಚಮಚ ಬಿಳಿ ಎಳ್ಳು ಮತ್ತು ತುರಿದಿಟ್ಟುಕೊಂಡು ಕೋಸು 2 ಮುಷ್ಟಿಯಷ್ಟು, ನಂತರ ಅರ್ಧ ಬಟ್ಟಲು ಮೊಸರು ಎಲ್ಲವನ್ನು ಹಾಕಿ ಡ್ರೈ ಆಗಿ ಮೊದಲು ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳೋಣ. 2 ಚಮಚ ಎಣ್ಣೆಯನ್ನು ಹಾಕಿ 10 ನಿಮಿಷ ನೆನೆಯಲು ಮುಚ್ಚಿಡೋಣ. 10 ನಿಮಿಷಗಳ ನಂತರ ಚಪಾತಿಗೆ ಬೇಕಾದಷ್ಟು ಉಂಡೆಯನ್ನು ಮಾಡಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಒಣ ಗೋಧಿ ಹಿಟ್ಟನ್ನು ಪರೋಟ ಹಿಟ್ಟಿಗೆ ಅದ್ದಿ ಚೆನ್ನಾಗಿ ಲಟ್ಟಿಸಿಕೊಳ್ಳೋಣ. ಸ್ವಲ್ಪ ಲಟ್ಟಿಸಿದ ನಂತರ ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸಿ ಪ್ರೆಸ್ ಮಾಡಿ ಮಡಚಿ ತ್ರಿಕೋಣಾಕಾರದಲ್ಲಿ ಇಟ್ಟುಕೊಂಡು ಒಣ ಹಿಟ್ಟನ್ನು ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಲಟ್ಟಿಸಿಕೊಳ್ಳೋಣ. ಚೆನ್ನಾಗಿ ತೆಳುವಾಗಿ ಲಟ್ಟಿಸಿಕೊಂಡ ನಂತರ ಎಲ್ಲ ಪರೋಟವನ್ನು ಇದೇ ರೀತಿ ಲಟ್ಟಿಸಿ ರೆಡಿ ಇಟ್ಟುಕೊಂಡು ಒಂದು ತವವನ್ನು ಒಲೆಯ ಮೇಲೆ ಬಿಸಿಗೆ ಇಡೋಣ. ತವ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ 2 ಬದಿಯಲ್ಲೂ ಪರೋಟವನ್ನು ತಿರುಗಿಸಿ ಅರ್ಧ ಚಮಚ ಎಣ್ಣೆಯನ್ನು ಸವರಿ ಹದವಾಗಿ ಬೇಯಿಸಿಕೊಳ್ಳೋಣ. ಹದವಾಗಿ 2 ಬದಿಯಲ್ಲೂ ಬೇಯಿಸಿಕೊಂಡ ನಂತರ ನಮಗೆ ಇಷ್ಟ ಬಂದ ಸೈಡ್ ಡಿಶ್ ಒಟ್ಟಿಗೆ ಸವಿಯೋಣ. ಇದೇ ರೀತಿ ಎಲ್ಲ ಪರೋಟಗಳನ್ನು ಬೇಯಿಸಿಕೊಳ್ಳೋಣ. ರುಚಿಕರವಾದ ಕ್ಯಾಬೇಜ್ ಪರೋಟ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ಹೇಗೆ ಬಂತೆಂದು ಕಮೆಂಟ್ ಮಾಡಿ.